ಪಯಣದಿ ಸಹ್ಯಾದ್ರಿ ಬೀಡನು ಸೇರಿ ತಾನಲ್ಲಿರ್ದು ಸಲಗಿದ ಭೈರವೇಶ್ವರನಾಗಿ ಕೃಪೆಯಿಂದ ಈ ಜಗತ್ರಯವ ಸಲಹಿದ ಭೈರವೇಶ್ವರನಾಗಿ ಕೃಪೆಯಿಂದ ಜಗತ್ರಯವ
ಅರಿಗಳಂಜಿಕೆಯಿಲ್ಲ ನಮಗೆ ಅರಿಗಳಂಜಿಕೆಯಿಲ್ಲ ನಮಗೆ ಹರಿಯದಯವು ತರ್ಗಿಡ ಸಿಂ ವಾಸುದೇವಾಯ. ಶುಭವಾಗಲಿ ಎದ್ದೇಳಿ. ಹಿಂದೊಂದು ಕಾಲದಲ್ಲಿ ಎತ್ತ ನೋಡಿದರೂ ಏನೂ ಕಾಣದೇ ಇರುವಂತಹ ಸಂದರ್ಭ, ಓಂಕಾರ ಸ್ವರೂಪಿಯಾದಂತಹ ಆದಿಮಾಯಿಯ ಅನುಗ್ರಹದಿಂದ ತ್ರಿಮೂರ್ತಿಗಳ ಜನನ, ಬ್ರಹ್ಮ ವಿಷ್ಣು ಮಹೇಶ್ವರರು ಎಂಬುದಾಗಿ ಸೃಷ್ಟಿ ಕಾರ್ಯಕ್ಕೆ ಬ್ರಹ್ಮದೇವನು, ಪಾಲನಾ ಕಾರ್ಯಕ್ಕೆ ವಿಷ್ಣುವು, ಹಾಗೆ ಲಯ ಕಾರ್ಯಕ್ಕೆ ಪರಮೇಶ್ವರನು ಒಡೆಯರಾದರು. ಅದಾದ ನಂತರದಲ್ಲಿ ಲೋಕಕ್ಕೆ ಒಳಿತಾಗುವುದಕ್ಕೋಸ್ಕರ ಸ್ವರ್ಗಪೀಠ ಎನ್ನುವುದು ಬೇಕು, ದೇವಲೋಕ ಎನ್ನುವುದು ಬೇಕು ಎಂಬ ಉದ್ದೇಶದಿಂದ ಈ ಹಿಂದೆ ನಮ್ಮ ಪೂರ್ವಜರಿಗೆ ತ್ರಿಮೂರ್ತಿಗಳಿಂದಲೇ ಅನುಗ್ರಹಿತವಾದದ್ದು ಈ ದೇವಲೋಕದ ಗದ್ದುಗೆ. ಇಲ್ಲಿಯವರೆಗೆ 7 ಜನ ಇಂದ್ರರು ಈ ದೇವಲೋಕದ ಗದ್ದುಗೆಯನ್ನ ಆಳಿ ಹೋಗಿದ್ದಾರೆ. ಈ ವರ್ತಮಾನ ಕಾಲದಲ್ಲಿ ಪುರಂದರ ನಾಮಕನಾದಂತಹ ನಾನು ದೇವೇಂದ್ರ ಈ ಗದ್ದುಗೆಯನ್ನ ಏರಿದ್ದೇನೆ. ಕಶ್ಯಪ ಹಾಗೂ ಅದಿತಿ ದೇವಿಯ ಮಗನಾಗಿ ಜನಿಸಿ ಸಾಧನೆಯನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ತಂದೆಯ ಅಪ್ಪಣೆಯನ್ನು ಪಡೆದು ಮೇಘವಂತ ನಾಮಕ ಪರ್ವತಕ್ಕೆ ಹೋಗಿ ಶತಯಾಗವನ್ನ ಪೂರೈಸುವುದರ ಮೂಲಕ ಅಗವ ಎಂದು ಎನಿಸಿಕೊಂಡವನಿದ್ದೇನೆ. ಆ ನಂತರದಲ್ಲಿ ತಾಯಿಯ ಅಪ್ಪಣೆಯನ್ನು ಪಡೆದು ಈ ದೇವ ಗದ್ದುಗೆಯನ್ನ ಏರಿದ್ದೇನೆ. ಹಾಗಾದರೆ ಸ್ವರ್ಗವು ಸುಖದ ಬೀಡು ಎನ್ನುವಂತಹ ಮಾತುಂಟು. ಆದರೆ ಕೆಲವರು ಆಡಿಕೊಳ್ಳುವುದುಂಟು, ಸ್ವರ್ಗ ಬೇರೆ ಅಲ್ಲ ನರಕ ಬೇರೆ ಅಲ್ಲ ಎನ್ನುವುದಾಗಿ. ಆದರೆ ಸ್ವರ್ಗ ಎಂದರೆ ಯಾವುದು? ಪೂರ್ವದ ಬಾಗಿಲು ಸ್ವರ್ಗ ಎನ್ನುವುದಾಗಿಯೂ, ನರಕದ ಬಾಗಿಲು ದಕ್ಷಿಣದ ಬಾಗಿಲು ನರಕ ಎನ್ನುವುದಾಗಿಯೂ ಆಡಿಕೊಳ್ಳುವುದುಂಟು. ಹಾಗಾಗಿ ಈ ಇಲ್ಲಿಯ ಸಕಲ ಸುವಸ್ತುಗಳಿಗೆ ಒಡೆಯರಾಗಿದ್ದೇವೆ ನಾವು. ಏರಿ ತಿರುಗಾಡುವುದಕ್ಕೆ ಐರಾವತ, ಕೇಳಿದ್ದನ್ನ ಕೊಡುವಂಥದ್ದು ಕಲ್ಪವೃಕ್ಷ, ಕಾಮಧೇನು, ಉಚ್ಚೈಶ್ರುವಸು, ಇವೆಲ್ಲ ನಮಗೆ ತ್ರಿಮೂರ್ತಿಗಳಿಂದಲೇ ಅನುಗ್ರಹಿತವಾದದ್ದು ಎಂದರೆ ಯಾವ ತಪ್ಪಾಗಲಿಕ್ಕಿಲ್ಲ. ಇವೆಲ್ಲ ಸುಖಭೋಗಗಳನ್ನು ಅನುಭವಿಸುತ್ತಾ ನಾವು ಇದ್ದೇವೆ. ಹಾಗಾದರೆ ನಾವು ಇಲ್ಲಿಯವರೆಗೆ ಯಾವುದೇ ಒಂದು ಸಮಸ್ಯೆ ನಮಗೆ ಬಾರದೆ ಹೋಯಿತಾ? ಇಲ್ಲ. ಹಿಂದೊಂದು ಸಂದರ್ಭದಲ್ಲಿ ಸ್ವಲ್ಪ ಮದಭರಿತನಾಗಿ ವರ್ತಿಸಿದಂತಹ ನಾನು ಅದೇ ಸಮಯಕ್ಕೆ ದೂರ್ವಾಸ ಮುನಿಗಳು ಇಲ್ಲಿಯವರೆಗಾಗಿ ಬಂದಿದ್ದರು. ನನ್ನ ಕೈಯಲ್ಲಿ ಮಂದಾರ ಮಾಲಿಕೆಯನ್ನು ಇತ್ತರು. ಆದರೆ ನಾನು ನಿರ್ಲಕ್ಷ್ಯ ಮಾಡಿ ಅದನ್ನ ನನ್ನ ಐರಾವತದ ಕೊರಳಿಗೆ ಹಾಕಿದೆ. ಆ ಐರಾವತವು ತನ್ನ ಎಡಗಾಲಿನಿಂದ ತುಳಿಯಿತು ಎನ್ನುವ ಕಾರಣಕ್ಕಾಗಿ ಕೋಪಿಷ್ಠರಾದಂತಹ ದೂರ್ವಾಸ ಮುನಿಗಳು ನಿಮ್ಮ ದೇವಲೋಕದ ಸುವಸ್ತುಗಳೆಲ್ಲವ ಸಮುದ್ರ ಪಾಲಾಗಲಿ ಎನ್ನುವುದಾಗಿ ಶಪಿಸಿ ಬಿಟ್ಟರು. ಆದರೆ ನಮ್ಮ ಕಮಲಾನಾಭನ ದಯದಿಂದ ಪುನಃ ಸಮುದ್ರ ಮಥನ ಮಾಡುವುದರ ಮೂಲಕ ಅವುಗಳನ್ನೆಲ್ಲ ಮರಳಿ ಪಡೆದಿದ್ದೇವೆ. ಅದಷ್ಟೇ ಅಲ್ಲ, ನಮ್ಮ ದಿತಿದೇವಿಯ ಮಕ್ಕಳಾಗಿರುವಂತಹ ದೈತ್ಯರು ಕಾಲ ಕಾಲಕ್ಕೆ ನಮ್ಮ ದೇವಲೋಕಕ್ಕೆ ದಾಳಿಯನ್ನಿಡುವುದು ಉಂಟು. ಆದರೆ ಈ ಹಿಂದೆ ಬಂದವರನ್ನೆಲ್ಲ ನಮ್ಮ ಶ್ರೀಹರಿಗಳ ಅನುಗ್ರಹದಿಂದ ಎಲ್ಲರನ್ನು ಹಿಮ್ಮೆಟ್ಟಿಸಿದ್ದೇವೆ, ಸಂಹರಿಸಿದ್ದೇವೆ. ಆದರೆ ಮುಂದೆ ಅಂತಹದ್ದೊಂದು ಸಂದರ್ಭ ಬಂದಿತ್ತು ಅಂತಾದರೆ ನೀವೆಲ್ಲ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದೀರಿ ಎನ್ನುವುದು ನನ್ನ ಪ್ರಶ್ನೆ.
ಉತ್ತರಿಸುವಿರಾ? ಸೋಮವಾರ ಹಾ ಅನುಮಾನ ಏತಕ್ಕೆ? ಅನುಮಾನವೇತಕ್ಕೆ ಜಯ ನಿರ್ಣಯ ಮಾಡಿ ಅನಗನಾಗರನು ಭಯ ಅನಗನಾಗರನು ಭಯ ಸೋಮವಾರ ಹಾ ವಾಯು. ದಾನವರು ಬರುತ್ತಾರೆಂಬ ಚಿಂತೆ ಇಲ್ಲವೇ? ಹೌದಯ್ಯ. ಚಿತ್ತಾಯಾಶ್ಚ ಚಿತ್ತಾಯಾಶ್ಚ ಹಾ ಬಿಂದು ಮಾತ್ರ ವಿಶೇಷತ. ಹಾ ಚಿತ್ತಾಧಾತಿ ಜೀವಂ ಚಿತ್ತಾಧಾತಿ ಜೀವನಂ. ಹಾ ಅಂದರೆ ಹಾ ಚಿತ್ತಗೂ ಚಿಂತಗೂ ಹಾ ಒಂದು ಬಿಂದು ಮಾತ್ರ ವ್ಯತ್ಯಾಸ. ಸರಿ. ಚಿತ್ತಯು ಹಾ ಸಪ್ತದೇಹವನ್ನು ಸುತ್ತರೆ ಹಾ ಚಿಂತೆಯು ಜೀವವನ್ನು ಸುಡುತ್ತದೆ ಅಂತೆ. ಹಾ ಹಾಗಾಗಿ ಚಿಂತಿಸುವ ಅಗತ್ಯ ಇಲ್ಲ. ಅವರನ್ನು ನಾವು ಯಮಪುರಕ್ಕೆ ಹೋಗುತ್ತೇವೆ. ಸರಿ ಒಪ್ಪಬೇಕು. ಸರಿಯಂತೆ. ಹಾಗಾದರೆ ಅಗ್ನಿ, ನಿಮ್ಮ ನಿಮ್ಮ ಅಭಿಪ್ರಾಯವೇನಯ್ಯ? ಸುದ್ದಿ ಭಯಕ್ಕೆ ಸುರಮನೆ ಚಿತ್ತತ್ತ ಹಿತ್ತತ್ತ ಅಮರೇಂದ್ರ, ಅಗ್ನಿ. ದಾನವರ ಬಗ್ಗೆ ಚಿಂತೆ. ಹೌದಯ್ಯ. ಈ ಹಿಂದೆಯೂ ಸಹ ನಮ್ಮ ಲೋಕದ ಮೇಲೆ ದಾಳಿ ಮಾಡಿದ್ದಾರೆ. ಹಾ ಆ ಸಂದರ್ಭದಲ್ಲೂ ಹಾ ನಾವು ನಮ್ಮ ಸ್ವಂತ ಬಲದಿಂದಲಾಗಿಯೋ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ಸಹಾಯದಿಂದಲಾಗಿಯೋ ಹಾ ಅವರನ್ನು ಬಡದೋಡಿಸಿದ್ದೇವೆ. ಸರಿ. ಈ ಮುಂದೆ ಮತ್ತು ಬಂದರೂ ಕೂಡ ನನ್ನಲ್ಲಿರುವ ಅಗ್ನಿಯಿಂದ ಅವರನ್ನು ಸುಟ್ಟು ಬಿಡುತ್ತೇನೆ. ಸಂತೋಷವಯ್ಯ. ಚಿಂತಿಸುವ ಅಗತ್ಯವಿಲ್ಲ. ಕೊಡಿ ಅಪ್ಪಣೆಯನ್ನು. ಹಾ ಹಾಗಾದರೆ ವರುಣ, ನಿನ್ನ ಅಭಿಪ್ರಾಯವೇನಯ್ಯ? ಸುರಪನ್ನೆ ಪಿಂಡು ಪಿಂಡು ಚಿಂತೆಯ ದೇವೇಶ, ವರುಣ. ವರ್ಷಧಾರೆಯನ್ನು ಎತ್ತು ಭೂಮಿಯನ್ನು ತಂಪು ಮಾಡುವುದು ನಾನು ಹಾ ಮಾತ್ರವಲ್ಲ, ಹಾ ದುಷ್ಟರನ್ನು ಎದುರಿಸಿ ಹಾ. ಗೆಲ್ಲುವ ಸಾಮರ್ಥ್ಯವು ನನಗುಂಟು. ಸರಿಯಯ್ಯ. ಈ ಹಿಂದೆ ಹಾ ಸುರಗತ್ತುಗೆಯ ಆಸೆಯಿಂದ ಹಾ ಹಲವಾರು ದಾನವರು ಇಲ್ಲಿಯವರೆಗಾಗಿ ಬಂದಿದ್ದಾರೆ. ಹಾ ಅವರನ್ನು ನಾವು ಬಡಿದೋಡಿಸಿದ್ದೇವೆ. ಸರಿ. ಮತ್ತೆ ಬಂದರು ಅಂತಾದರೆ ಹಾ ನನಗೆ ಅಪ್ಪಣೆಯನ್ನು ಕೊಡಿ. ಅವರನ್ನು ನಾನೇ ನೋಡಿಕೊಳ್ಳುತ್ತೇನೆ. ಸರಿಯಯ್ಯ. ಮೂವರು ಜನ ಒಬ್ಬೊಬ್ಬರಾಗಿ ಬಂದು ಅಪ್ಪಣೆಯನ್ನ ಕೇಳ್ತಾ ಇದ್ದೀರಿ. ಹಾಗಿದ್ದರೆ ಮೂರು ಜನರಿಗೂ ಒಟ್ಟಿಗೆ ಅಪ್ಪಣೆಯನ್ನು ನೀಡಿದೆ ಅಂತಾದ್ರೆ ನಿಮ್ಮ ಪೌರುಷವನ್ನ ಹೇಗೆ ತೋರಿಸುತ್ತೀರಿ ಹೇಳಿದ? ಪಿಂಡು ಪಿಂಡು ಯೋಚನೆ
ಸಂತೋಷವಾದೇನು ನಿಮ್ಮಯ ನುಡಿಗೆ ಅಗ್ನಿ ವರುಣಾದಿಗಳೇ, ಹೀಗೆ ಬನ್ನಿರಯ್ಯ. ನೀವು ಆಡ್ತಿರುವಂತಹ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿದೆ. ದಾನವರು ಬಂದರು ಅಂತಾದರೆ ಅವರನ್ನು ಹೇಗೆ ತರೆಯುತ್ತೀರಿ ಎನ್ನುವುದಾಗಿ ಪೌರುಷದ ನುಡಿಗಳನ್ನ ಆಡ್ತಾ ಇದ್ದೀರಿ. ಅದನ್ನು ನಾನು ಅರಿತವನೇ ಇದ್ದೇನೆ. ಈ ಹಿಂದೆ ಹಲವು ಬಾರಿ ಅರಿಗಳು ಬಂದಾಗ ನಿಮ್ಮದೇ ಆದಂತಹ ಪೌರುಷವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಕದನ ಕಲಿಗಳಿದ್ದೀರಿ ನೀವು ಸಂಗರದೊಳಗೆ. ಆದರೆ ಮಕ್ಕಳೇ, ಒಂದು ಮಾತು, ಅಮೃತಪಾನವನ್ನು ಮಾಡಿದಂತಹ ನಾವು ನಮಗೆ ಯಾವತ್ತೂ ಸಾವಿಲ್ಲವೆನ್ನುವುದು ನಿಜ. ಆದರೆ ನೋವಿದೆ ಎನ್ನುವುದು ಕೂಡ ಅಷ್ಟೇ ಸತ್ಯ. ಯಾಕೆ ಹೇಳಿದೆ ಈ ಮಾತು? ದಾನವರು ಇಲ್ಲಿಯವರೆಗಾಗಿ ಬರುತ್ತಾರೆ, ಸುಮ್ಮನೆ ಬರುವುದಿಲ್ಲ. ಅವರು ಬ್ರಹ್ಮದೇವನನ್ನು ಪರಮೇಶ್ವರನನ್ನು ಧ್ಯಾನಿಸಿ ವರವನ್ನು ಪಡೆದು ವರಬಲಾನ್ಯುತರಾಗಿ ಇಲ್ಲಿಯವರೆಗಾಗಿ ಬರುತ್ತಾರೆ. ಆ ವರಕ್ಕೆ ಚ್ಯುತಿ ಬರಬಾರದು ಎನ್ನುವಂತಹ ಉದ್ದೇಶಕ್ಕಾಗಿ ನಾವು ಇಲ್ಲಿಂದ ಕೆಲ ಕಾಲ ಓಡಿದ್ದುಂಟು. ಆದರೆ ಪದುಮನಾಭನ ದಯದಿಂದ ನಾವು ಪುನಃ ಮತ್ತೆ ಈ ದೇವಲೋಕದ ಗದ್ದುಗೆಯನ್ನ ಪಡೆದಿದ್ದೇವೆ. ಹಾಗಾಗಿ ಅರಿಗಳ ಭಯವಂತೂ ನಮಗೆ ಎಳ್ಳೆನಿತ್ತೂ ಇಲ್ಲ. ಹೀಗೆ ಇಂದಿನ ಈ ಓಲಗದಲ್ಲಿ ದಿನನಿತ್ಯ ನಡೆಯಬೇಕಾಗಿದ್ದಂತಹ ರಂಭಾದಿ ನಾರಿಯರ ನರ್ತನ, ಗಂಧರ್ವರ ಗಾಯನ, ಇನ್ನಿತರವಾದಂತಹ ಎಲ್ಲಾ ದಿನನಿತ್ಯದ ಕಾರ್ಯಗಳನ್ನ ಮಾಡಿ ಪೂರೈಸಿದ್ದಾಗಿದೆ. ಹಾಗಾಗಿ ಶ್ರೀಹರಿಯ ಅನುಗ್ರಹ ನಮ್ಮ ಮೇಲಿರುವುದರಿಂದ ಯಾವುದೇ ಕಾರಣಕ್ಕೂ ಹರಿಗಳಿಗೆ ಹೆದರುವಂತಿಲ್ಲ. ನಾವು ಇಂದಿನ ಕಾರ್ಯಕ್ರಮಗಳನ್ನೆಲ್ಲ ಪೂರೈಸಿದಾಗಿದೆ. ಇನ್ನು ಯಾಕೆ ತಡ, ಇಂದಿಗೆ ಈ ಓಲಗವನ್ನ ವಿಸರ್ಜಿಸಿ ಬಿಡೋಣವಂತೆ. ಬನ್ನಿ.